ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಸರಿ, ಧನ್ಯವಾದ ಅಪ್ಪ. ಹಾಗೆ ನಿಮಗೇನೇ ಅವಮಾನ ಆಗ್ಲಿ, ಎಷ್ಟೇ ನೋವಾಗಿರ್ಲಿ, ನಾವೆಲ್ಲರೂ ಸೇರಿ ಹಂಚ್ಕೊಳ್ಳೋಣ. ಮ್ಯಾನೇಜರ್ ಸರ್, ಇಲ್ಲೊಂದ್ಸಲ ನೀವು ಚಹಾ ಕುಡಿದು ನೋಡಿ, ಸಖತ್ತಾಗಿ ಮಾಡ್ತಾರೆ ಇವರು. ಹೇಗಿದೆ? ತುಂಬಾ ಚೆನ್ನಾಗಿದೆ. ಅದಕ್ಕೆ ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಮನೇಲಿ ಊಟ ಮಾಡೋಕ್ ಮುಂಚೆ ಇಲ್ಲೊಂದ್ಸಲ ಚಹಾ ಕುಡ್ಸೋಣ ಅಂತ. ಕುಡೀರಿ ಕುಡೀರಿ. ಮತ್ತೆ ಮ್ಯಾನೇಜರ್ ಸಾಹೇಬ್ರೆ, ಒಂದು ಮಾತಂತೂ ಸತ್ಯ, ನಮ್ ದೊಡ್ಡ ವರ್ಗದವರಲ್ಲಿ ಒಳ್ಳೆ ಒಗ್ಗಟ್ಟಿರುತ್ತೆ ಅಲ್ವಾ? ಅದರಿಂದನೇ ಈ ಭೀಮರಾವ್ ಅಂತವರು ಎಲ್ಲೇ ಹೋಗಿ ಸೇರ್ಕೊಳ್ಳಿ, ಅವ್ನು ಸುತ್ತಮುತ್ತ ಇರೋ ನಮ್ ಜಾತಿಯವರೆಲ್ಲ ಕ್ಷಣದಲ್ಲಿ ನಮ್ ಸ್ನೇಹಿತರಾಗ್ಬಿಡ್ತಾರೆ. ನೀವಾದಂಗೆ ಆಗ್ಲೇಬೇಕು. ಅವ್ರ ಭವಿಷ್ಯಕ್ಕೆ ನಾವು ಕೊಳ್ಳಿ ಇಡ್ಬೇಕಂದ್ರೆ ನಮ್ ಜಾತಿಯವ್ರುಗಳೆಲ್ಲ ಅಂದ್ರೆ ಮೇಲ್ ಜಾತಿ ಎಲ್ಲ ಒಂದಾಗ್ಬೇಕು. ನಮ್ಮಲ್ಲಿ ಒಗ್ಗಟ್ಟಿರೋ ತನಕ ಅವ್ರು ಹೇಗಿದಾರೋ ಹಾಗೆ ಬದುಕೊಂಡು ಹೋಗ್ತಾರೆ. ನಮ್ಮ ಒಗ್ಗಟ್ಟು ಯಾವತ್ತೂ ಒಡಿಲೇಬಾರ್ದು. ಸರಿಯಾಗಿ ಹೇಳಿದ್ರಿ ನೀವು. ಹಂಗೆ ಮ್ಯಾನೇಜರ್ ಸಾಹೇಬ್ರೆ, ಏನ್ ಯೋಚನೆ ಮಾಡಿದಿರಿ ನೀವು ಆ ಭೀಮರಾವ್ನ ಕೆಲಸದಿಂದ ಕಿತ್ತಾಕೋದ್ರ ಬಗ್ಗೆ? ತೊಂದರೆ ಕೊಡ್ತಾನೆ ಹೋಗೋಣ, ಅವನೇ ಕೆಲಸ ಬಿಟ್ಟು ಹೋಗ್ತಾನೆ. ಇಲ್ಲ ಇಲ್ಲ ಇಲ್ಲ, ತೊಂದರೆ ಕೊಟ್ಟಿದ್ದಕ್ಕೆಲ್ಲ ಬಿಟ್ಟೋಗೋ ಆಸಾಮಿ ಅಲ್ಲ ಆ ಭೀಮರಾವ್. ಸತಾರನೂ ಬಿಟ್ಟಿಲ್ಲ, ಶಾಲೆನೂ ಬಿಟ್ಟಿಲ್ಲ, ಕಾಲೇಜು ಬಿಟ್ಟಿಲ್ಲ, ವಟಾರನೂ ಬಿಟ್ಟಿಲ್ಲ. ಇವ್ರ್ಯಾರು? ನಮ್ ಜನ. ನೀವು ನೀವಿಲ್ಲಿ? ನಿಮ್ಮ ಮನೆ ಕಡೆ ಹೋಗಿದ್ವಿ, ನೀವೆಲ್ಲರೂ ಇಲ್ಲಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಇಲ್ಲಿಗೆ ಬಂದ್ವಿ. ಆಮೇಲೆ ಮಲಿಕ್ರೆ, ನಾವೇನು ಅವನಿಗೆ ಕಮ್ಮಿ ಕಾಟ ಕೊಡ್ಲಿಲ್ಲ ಬಿಡಿ, ಆದ್ರೂ ಅವನು ಒಟಾರ ಬಿಟ್ಟು ಹೋಗ್ತಾನೆ ಇಲ್ಲ. ನಾವೆಲ್ಲರೂ ಭೀಮನ್ ವಿರೋಧಿಗಳೇ, ಆದ್ರೆ ಸತ್ಯ ಒಪ್ಕೊಳ್ಳೇಬೇಕು. ಭೀಮ ಹೋರಾಟಗಾರ, ಸಾಯ್ತಾನೆ, ಬೇಕಾದ್ರೆ ಸೋಲುನಂತೂ ಒಪ್ಕೊಳ್ಳಲ್ಲ. ಮತ್ತೇನ್ ಮಾಡು ಅಂತೀರಾ? ಮ್ಯಾನೇಜರ್ ಸಾಹೇಬ್ರೆ, ಒಂದ್ ವೇಳೆ ಹಿಂಗೇನಾದ್ರೂ ಆದ್ರೆ, ಭೀಮರಾವ್ ಆಫೀಸಲ್ಲಿ ಕೆಲಸ ಮಾಡೋ ಸಮಯದಲ್ಲಿ ಅಲ್ಲಿಂದ ಏನಾದ್ರೂ ಕಳ್ತನ ಆಗ್ಬಿಟ್ರೆ, ಒಂದ್ ವೇಳೆ ಆ ಥರ ಆದ್ರೆ ಏನಾಗುತ್ತೆ? ಭೀಮರಾವ್ ಮೇಲೆ ಡಿಪಾರ್ಟ್ಮೆಂಟಲ್ ಎಂಕ್ವೈರಿ ಅಂತ ಹೇಳಿ ಅವನ್ನ ಕೆಲಸದಿಂದ ತೆಗೆದು ಹಾಕ್ಬೋದು ಕೂಡ್ಲೆ. ಒಳ್ಳೇದಲ್ವಾ? ನನ್ಗೂ ಇದೆ ಬೇಕಿತ್ತು, ದಾರಿ ಸಿಕ್ತಲ್ಲ. ನೋಡಿ, ನಾಳೆ ಆ ಭೀಮರಾವ್ ಆಫೀಸಲ್ಲಿ ಕೆಲಸ ಮಾಡ್ತಿರುವಾಗ ಆ ಸಮಯದಲ್ಲಿ ಇವರೆಲ್ಲ ಬಂದು ಅಲ್ಲಿರೋ ಎಲ್ಲ ನ್ಯೂಸ್ ಪೇಪರ್ಸ್ ಕಳ್ತನ ಮಾಡ್ತಾರೆ. ಆಮೇಲೆ ನೀವು ಭೀಮರಾವ್ ಮೇಲೆ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಹಾಕಿ ಕೆಲಸದಿಂದ ಓಡಿಸ್ಬಿಡಿ ಅಷ್ಟೇ. ಹೇಗಿದೆ? ಎಂಥ ತಲೇರಿ ನಿಮ್ದು. ನಾಳೆನೆ ಆಫೀಸಲ್ಲಿ ಭೀಮರಾವ್ ಕೊನೆ ದಿವಸ. ಭೀಮರಾವ್. ರಮ್ಮ, ಅಪ್ಪ, ನಾನು ಮಾತು ಕೊಡ್ತಾ ಇದ್ದೀನಿ. ನಾನು ನನ್ನ ಕರ್ತವ್ಯನ ಇನ್ನಷ್ಟು ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಕರ್ಮಪಥ ಅವ್ರು ಮಾಡುವಂಥ ಷಡ್ಯಂತ್ರಗಳನ್ನು ಧೂಳಿಪಟ ಮಾಡ್ತೀನಿ. ಮತ್ತು ಕೊನೆಯಲ್ಲಿ ಸತ್ಯನೇ ಗೆಲ್ಲಬೇಕು. ಈ ಕರ್ಮಪಥನ ನೀನು ಯಾವತ್ತೂ ಪಾಲಿಸ್ಬೇಕು, ಆಗ ಎಲ್ಲ ಸರಿ ಹೋಗುತ್ತೆ. ಒಂದಲ್ಲ ಒಂದಿನ ಈ ಕರ್ಮಪಥದಿಂದ ನಿನಗೆಂಥ ನೆಮ್ಮದಿ ಸಿಕ್ಕತ್ತಂದ್ರೆ, ಜೀವನ ಉದ್ದಕ್ಕೂ ನಿನಗಾಗೋ ಎಲ್ಲ ಗಾಯಗಳಿಗೆ ಇದು ಮುಲಾಮಾಗಿರುತ್ತೆ. ಖಂಡಿತ ಅಪ್ಪ. ನೋಡು ಮಗನೇ, ನಾಳೆ ನಾನು ಜೀವಂತವಾಗಿರ್ತೀನೋ ಇಲ್ವೋ
ಆದರೆ ನನ್ನ ಒಂದು ಮಾತನ್ನ ಯಾವಾಗೂ ನೆನಪಲ್ಲಿಟ್ಕೊ ನೀನು. ಜೀವನದ ಕೊನೆಯಲ್ಲಿ ನೆಮ್ಮದಿ ಸಂತೋಷಕ್ಕಾಗಿ ಹೋರಾಟ ನಡೆಸಬೇಕಾಗಿರೋದು ಅನಿವಾರ್ಯತೆ. ಸಂಘರ್ಷ ಅನಿವಾರ್ಯ. ಗಾಯ ಆಗಿರುತ್ತೆ, ವಾಸಿ ಮಾಡ್ಕೊಳ್ತಿರಬೇಕು. ಅದೇನೇ ಬರಲಿ, ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಮುಂದೆ ಸಾಕ್ತಾನೆ ಇರಬೇಕು. ಮಾವ, ಬನ್ನಿ, ಅಡ್ಗೆ ಸಿದ್ಧ ಆಯ್ತು, ಊಟಕ್ಕೆ ಕೂರೋಣ. ಹಾ ಮಗಳೇ, ಬನ್ನಿ. ಬನ್ನಿ, ನೀವಿಬ್ರು ಕೂಡ ಊಟ ಮಾಡಿ ಬನ್ನಿ. ಯಾಕ್ರಮ್ಮ? ನಂಬಿಕೆ ಬರ್ಸಕ್ ಪ್ರಯತ್ನ ಪಡ್ತಿದ್ದೀನಿ. ನಿಮ್ ರಮ ನಿಮ್ ಜೊತೆ ಇರ್ತಾಳೆ. ಇದಂತೂ ಸಾಧ್ಯ ಇಲ್ಲ. ಅಥವಾ ನಿಮ್ ಜಾಗದಲ್ಲಿ ನಾನ್ ನಿಂತ್ಕೊಳಕ್ಕಾಗಲ್ಲ. ನಿಮ್ ಬದಲಾಗಿ ಜನರ ಮಾತುಗಳನ್ನ ನಾನ್ ಕೇಳಿಸ್ಕೊತೀನಿ. ಈ ಜಗತ್ತಿನ ವಿರುದ್ಧ ನಿಮ್ ಬದಲಾಗಿ ನಾನ್ ಹೋರಾಡ್ತೀನಿ. ಆದ್ರೆ ಇದಾಗೋದಿಲ್ಲ. ಅದಕ್ಕೆ ಇಷ್ಟಂತೂ ಹೇಳ್ತೀನಿ, ನಿಮ್ ಪ್ರೀತಿಯ ರಮ ನಿಮ್ ಜೊತೆ ಇದ್ದಾಳೆ, ಸದಾ ಇದ್ದೇ ಇರ್ತಾಳೆ. ಅದು ಎಂತ ಪರಿಸ್ಥಿತಿನೇ ಇರ್ಲಿ. ನೋಡು ರಮ್ಮ, ನೀನು ನನ್ನ ಬದಲಾಗಿ ನಿಲ್ಲುವಂಥ ಅವಶ್ಯಕತೆ ಇಲ್ಲ. ನೀನು ನಿನ್ನ ಜಾಗದಲ್ಲಿ ಮಾಡ್ತಾ ಇರೋ ಹೋರಾಟನೇ ಬಹಳ ದೊಡ್ಡದು. ಇದೇ ಅತ್ಯಂತ ಕಠಿಣ ಕೆಲಸ. ಮತ್ತಪ್ಪ ಈಗ ಜೀವನದ ಕೊನೆಗಳಿಗೆ ಸಂತೋಷದ ಬಗ್ಗೆ ಮಾತಾಡ್ತಿದ್ರ. ಅದರಲ್ಲಿ ನಮ್ಮಿಬ್ರದ್ದು ಸಮವಾದ ಪಾಲಿದೆ. ಮತ್ತು ನಮ್ಮಿಬ್ರಿಗೂ ಇದ್ರ ಅವಶ್ಯಕತೆ ಕೂಡ ತುಂಬ ಇದೆ. ನಮಗೇನೇ ಸಿಕ್ಕಿದ್ರೂ ಕೂಡ ಅದನ್ನು ಸಮವಾಗಿ ಹಂಚ್ಕೋಬೇಕು. ಸರಿನಾ? ಚಿಂತೆ ಮಾಡಬೇಡ. ಭೀಮಾ, ಊಟ ಮಾಡೋಣ ಬಾ. ಒಳಗೆ ಬಾ, ಊಟ ಮಾಡೋಣ. ಬಂದೆ. ಈ ರಮ್ಮ ಅಡ್ಗೆ ನೋಡಿ ನಾನು ಪಲ್ಯ ಕದ್ದಿದ್ ನೆನಪಾಗಿ ಎಲ್ರಿಗೂ ಹೇಳಿಲ್ಲ ಅಂದ್ರೆ ಸಾಕು. ಇಲ್ಲ ಅಂದ್ರೆ ಸುಮ್ಮನೆ ಇವ್ರ ಹತ್ರ ಬೈಸ್ಕೋಬೇಕು. ಬೇರೆ ಕಡೆ ಕೂತ್ರೇನೆ ಒಳ್ಳೇದು. ನಾನು ಬೇರೆ ಕಡೆ ಕೂತ್ಕೋತೀನಿ. ಏನಾಯ್ತು? ಏನೂ ಇಲ್ಲ, ಔಷಧಿ ಕಮಲನ್ ಮನೇಲಿದೆ. ನಾನು ಹೋಗಿ ತಗೊಂಡ್ ಬರ್ತೀನಿ. ಇರೀರಿ, ನಾನು ತರ್ತೀನಿ. ಬೇಡ ಬೇಡ, ನೀವು ಊಟ ಮಾಡಿ, ನಾನು ಹೋಗಿ ತರ್ತೀನಿ. ಊಟ ಮಾಡಿ. ಜಿಜಾಬಾಯ್, ಪಾಯಸ ಹಾಕೊಳ್ಳಿಲ್ವಾ? ಒಳಗ್ ಹೋಗಿ ಪಾಯಸ ಹಾಕೊಂಡ್ ಬಾ. ಪಾಯಸ ಮಾಡಿದಾರಾ? ಹಾ, ರಮ ಈಗ ಹೇಳಿದ್ಲು ಪಾಯಸ ಮಾಡಿದೀವಿ ಅಂತ. ನೀನ್ ಇದ್ದಕ್ಕಿದ್ದಾಗೆ ಎದ್ ಬಂದಿಯಲ್ಲ, ಗಮನ ಕೊಡ್ಲಿಲ್ಲ ಅನ್ಸುತ್ತೆ. ಇತ್ತೀಚೆಗೆ ನಿನ್ ಗಮನ ಗಂಡನ್ ಕಡೆನೂ ಇರಲ್ಲ, ಮನೆ ಕಡೆ ಇರಲ್ಲ, ಸಂಸಾರದಲ್ಲೂ ಇರಲ್ಲ. ನಿನ್ ಗಮನ ಯಾವ್ದ್ರ ಮೇಲೂ ಇರಲ್ಲ. ಸಾಕ್ಬಿಡಿ, ಸುಮ್ಮನೆ ಮಾತಾಡ್ಬೇಡಿ. ಈಗ್ಲೇ ಹೋಗಿ ರಮನ್ ಹತ್ರ ಪಾಯಸ ಕಿತ್ಕೊಂಬರ್ತೀನಿ. ನೋಡ್ತಾ ಇರಿ, ಹೀಗೆ ಹಂತವಾಗಿ ಎಲ್ಲಾನು ಕಿತ್ಕೋತೀನಿ ನಾನು.
ಮನೇಲಿ ಪಾಯಸ ಮಾಡಿದ್ಮೇಲೆ ನನ್ಗ್ಯಾಕೆ ಕೊಡ್ಲಿಲ್ಲ? ಪಾಯಸನ ಯಾರು ಮಾಡಿದ್ದಾರೆ? ನೋಡಿದ್ರೆ ಅಕ್ಕನೇ ಎಲ್ಲೋ ಆಟ ಆಡಿದ್ದಾರೆ ಅನ್ನಿಸ್ತಿದೆ. ಮಾಡಿಲ್ವಾ? ಮಾಡ್ಬೇಕಿತ್ತು ತಾನೇ. ಬಿಡಿ, ಪರವಾಗಿಲ್ಲ. ಅಮ್ಮನ ಆರೋಗ್ಯ ಸರಿ ಇಲ್ಲ ಅಲ್ವಾ? ಹಾಗೇನೋ ಮಾತಾಡ್ತಿರ್ತಾರೆ. ಊಟ ಮಾಡಿ ಎಲ್ರು. ಏನ್ರಿ ಮಾಡ್ತಿದ್ದೀರಾ? ಅಷ್ಟು ಪಲ್ಯನೂ ಖಾಲಿ. ಜಿಜಾಬಾಯಿ, ಸ್ವಲ್ಪ ನಿಧಾನವಾಗಿ ಮಾತಾಡು. ಯಾರಾದ್ರೂ ಕೇಳಿಸ್ಕೊಂಡ್ರೆ ನೀನ್ ಆಡ್ತಿರೋದು ನಾಟಕ ಅಂತ ಗೊತ್ತಾಗುತ್ತೆ. ಅಂದ್ರೆ ಪಲ್ಯ ಖಾಲಿ ಮಾಡಿದ್ರೆ ಸುಮ್ಮನಿರ್ಬೇಕಾ? ಒಳಗೆ ಹೋಗಿ ಇರೋದನ್ನ ಹಾಕೊಳ್ಳಿ. ನಾನ್ ನಿನ್ಗೆ ಬುದ್ಧಿ ಹೇಳೋಕೆ ಛೆ 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 ಇಲ್ಲ ಇಲ್ಲ ಇಲ್ಲ, ಬುದ್ಧಿ ಹೇಳೋದಿಲ್ಲ. ಯಾಕೆಂದ್ರೆ ನೀನು ಆರೋಪ ಮಾಡ್ತೀಯಾ, ಭೀಮನ್ ಥರ ಭಾಷಣ ಮಾಡ್ತೀಯಾ ಅಂತ್ಯಾ. ಅದಕ್ಕೆ ನಾನು ಮಾಡಿ ತೋರಿಸ್ತಿದ್ದೀನಿ. ಹೀಗಾದ್ರೂ ನಿನಗೆ ಅರ್ಥ ಆಗುತ್ತೇನೋ ಬೇರೆಯವ್ರ ಊಟನ ಕದ್ದು ತಿನ್ನಬಾರ್ದು ಅಂತ. ಭೀಮನ್ ಊಟನ ಕದ್ದು ತಿಂದು ಖುಷಿ ಪಡ್ತಿದ್ದೆ ಅಲ್ವಾ? ಎಂತ ತಾಯಿ ನೀನು! ಮಲ್ತಾಯಿನೇ ಆದ್ರೂ ನೀನು ತಾಯಿನೇ ಅಲ್ವಾ? ಮಲ್ತಾಯಿ ಆದ್ರೂ ಕೂಡ ನಿನ್ನಲ್ಲಿ ತಾಯ್ತನ ಅನ್ನೋದು ಇದ್ದೇ ಇರುತ್ತೆ. ಮಕ್ಕಳು ಊಟನ ಯಾರಾದ್ರೂ ಕದ್ದು ತಿಂತಾರ? ಹಾಗೆ ಇನ್ನೊಂದು ವಿಷಯ, ದುರಾಸೆ ಅನ್ನೋದು ತುಂಬಾನೇ ಕೆಟ್ಟದು ಜಿಜಾಬಾಯಿ. ಪಾಯಸದ ಆಸೆಗೆ ಒಳಗೆ ಹೋದೆ, ಪಲ್ಯ ಕಳ್ಕೊಂಡೆ. ಅದಕ್ಕೆ ದೊಡ್ಡೋರು ಹೇಳೋದು ನಮಗ್ ಸಿಕ್ಕಿದ್ರಲ್ಲಿ ಸಂತೋಷ ಪಡ್ಬೇಕು ಅಂತ. ಆದ್ರೆ ನಿನ್ಗಿದೆಲ್ಲ ಅರ್ಥನೇ ಆಗೋದಿಲ್ವಲ್ಲ. ಸಾಕು ಸಾಕು ಸಾಕು, ಅತಿಯಾಗಿ ಮಾತಾಡ್ಬೇಡಿ. ಇಷ್ಟೇ ತಾನೇ ನೀವು ಹೇಳಕ್ ಬಂದಿದ್ದು, ನಂಗೆ ಸಂಸಾರ ಸಂಬಂಧಗಳನ್ನ ಸಂಭಾಳ್ಸಕ್ ಬರಲ್ಲ ಅಂತ. ಸರಿ ಬಿಡಿ, ಸಂಭಾಳ್ಸಕ್ ಬರಲ್ಲ, ಖುಷಿನಾ? ಅದೆಲ್ಲ ಇರ್ಲಿ. ಏನ್ ತಿನ್ಲಿ ನಾನೀಗ? ಪಲ್ಯ ಇನ್ನೂ ಇದೆ. ಅತ್ತೆ ಅಲ್ಲಿಂದ ಎದ್ದು ಬಂದಾಗ್ಲೇನೆ ನಾನು ಅನ್ಕೊಂಡೆ ಅವ್ರ ಮನ್ಸಲ್ಲಿ ಏನೋ ಇದೆ ಅಂತ. ಅತ್ತೆ, ಇವ್ರ ಆರೋಗ್ಯ ಸರಿ ಇಲ್ಲ. ಅಲ್ಲ, ಇವ್ರು ಸ್ವಲ್ಪ ಜಾಸ್ತಿ ಪಲ್ಯ ತಿಂದ್ರೆ ಏನಾಯ್ತು? ನೀವು ಹೀಗೆ ಮಾಡೋದು ಸರಿ ಇಲ್ಲ. ತಗೊಳ್ಳಿ. ಕೊಡು. ಹೋಗು 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 ಹೋಗು. ನೋಡ್ದ್ಯಾ ಜೀಜಾಬಾಯಿ, ನೋಡು, ತನ್ನ ಗಂಡನ ಊಟನ ಕದ್ದು ತಿಂದ್ರೂ ಕೂಡ ಅವನ್ ಹೆಂಡ್ತಿ ತನ್ನ ಪಾಲಿನ ಊಟನ ನಿನ್ಗೋಸ್ಕರ ತಂದು ಕೊಟ್ಟಿದ್ದಾಳೆ. ಆದ್ರೂ ನಿನ್ಗೆದೆಲ್ಲ ಅರ್ಥ ಆಗೋದಿಲ್ವಲ್ಲ. ಕೂತ್ಕೋ, ಊಟ ಮಾಡು, ಹೊಟ್ಟೆ ತುಂಬ ಊಟ ಮಾಡು. ಹುಚ್ಚ ಹೆಂಗ್ಸು. ಹೌದು, ನಂಗಿದೆಲ್ಲ ಅರ್ಥನೇ ಆಗಲ್ಲ. ನನ್ನ ತಲೆಗೆ ಕೆಲಸ ಕೊಡೋದನ್ನ ಬಿಟ್ಟಿದ್ದೀನಿ. ಭೀಮ ರಮಗೆ ಕಷ್ಟ ಕೊಡೋದನ್ನ ಬಿಟ್ರೆ ನನ್ನ ತಲೆಗಿನ್ಯಾರ ಬಗ್ಗೆ ಏನೂ ಬರಲ್ಲ. ಈ ಮಂಚಾಯ ಊಟನೂ ಮಾಡದೆ ಎಲ್ಲಿಗೆ ಹೋದ? ಹೇಳ್ದೆ ಹೋದ್ರೆ ಏನ್ ತಿಳ್ಕೊಳ್ಳೋದು? ನಂಜುಂಡಣ್ಣ, ಜನಾರ್ದನಣ್ಣ, ರಾಘಣ್ಣನೂ ಕಾಣಿಸ್ತಿಲ್ವಲ್ಲ. ಎಲ್ರು ಎಲ್ಲಿ ಹೋದ್ರೋ? ಮಂಚಯ್ಯ, ಹೇಳ್ದಲೆ ಎಲ್ಲಿ ಹೋಗಿದ್ದೆ ನೀನು? ಎಷ್ಟೊತ್ತಿಂದ ಕಾಯ್ತಿದ್ದೀನಿ. ಅಯ್ಯ, ನಿಂಗೆ ಹೇಳಿದ್ನೇನೆ ನನಗೆ ಕಾಯಂತ. ಅದು ಆಮೇಲೆ ಪ್ರತಿ ಸಲ ನಿನ್ನನ್ನು ಕೇಳ್ಕೊಂಡೇ ಹೊರಗೋಗೋ ದರ್ದಿಲ್ಲ ನಂಗೆ. ಅಲ್ದೆ
ನನ್ನ ಜೊತೆನೆ ಊಟ ಮಾಡಬೇಕು ಅನ್ನೋ ಆಸೆನೂ ಏನಿಲ್ಲ ನಿನಗೆ. ಹಂಗಿದ್ಮೇಲೆ ಯಾಕೆ ಕಾಯಕ್ಕೋದೆ? ಊಟನೂ ಮಾಡ್ದೆ ಹೋಗಿದ್ಯಾ ನೀನು. ನಿಂಗೆ ಗೊತ್ತಿದೆ ತಾನೆ ನೀನು ಊಟ ಮಾಡ್ದೆ ನಾನು ಊಟ ಮಾಡೋದಿಲ್ಲ ಅಂತ, ಅದಕ್ಕೆ ಕಾಯ್ತಾ ಇದ್ದೆ. ಆದರೆ ನಾವೆಲ್ಲರೂ ಊಟ ಮಾಡ್ಕೊಂಡೇ ಬಂದ್ವಿ, ಆಮೇಲೆ ಕೂಡ್ಕೊಂಡು ಬಂದ್ವಿ. ಹೆಂಡಕ್ ದುಡ್ಡೆಲ್ಲಿಂದ ಬಂತು ನಿಂಗೆ? ಮಂಚಯ್ಯ, ನರ್ಸಮ್ಮಂಗೆ ಎಲ್ಲಿಂದ ಬಂತು ಅಂತ ಹೇಳಪ್ಪ. ಅಯ್ಯೋ ಕೇಳಿ ಬಿಡಿ ನಂಜುಂಡಣ್ಣ, ಉತ್ತರ ಕೊಟ್ರೆ ತಾನೇ. ಅದು ಸರಿನೇ. ಹಾ, ಏನಂತೀರಾ? ಬಿಟ್ಟಕ್ಕೆ ನಿದ್ದೆ ಬರ್ತಿದೆ ನನಗೆ. ಹೋಗಿ ನೀವು ಮಲ್ಕೊಳ್ಳಿ. ಶುಭರಾತ್ರಿ. ಶುಭರಾತ್ರಿ. ಕುಡಿಯಕ್ ಹಾಕೋಷ್ಟು ದುಡ್ಡು ಎಲ್ಲಿಂದ ಬಂತು? ಭೀಮಂಗ್ ಒಂದ್ ಮಾತು ಹೇಳಿರ್ಬೇಕು. ಏಯ್ ಸರ್ಸಮ್ಮ, ಎಲ್ಲಿಗೆ ಹೋಗ್ತಿದ್ಯಾ? ಬಾ, ಬಂದು ನನಗೆ ಹಾಸಿಗೆ ಹಾಸ್ಕೊಡೋ, ನಿದ್ದೆ ಬರ್ತಿದೆ ನನಗೆ. ಬಾ. ರಮಾ, ಇದೇನ್ ಮಾಡ್ತಾ ಇದೀಯಾ? ಇನ್ನು ನಿದ್ದೆ ಬಂದಿಲ್ವಾ? ಇಲ್ಲ ಅತ್ತೆ, ಅದು ಅವ್ರು ಇಡೀ ದಿನ ನಿಂತ್ಕೊಂಡು ಕೆಲಸ ಮಾಡಿದ್ರಲ್ಲ, ಅವ್ರ ಕಾಲು ನೋವ್ತಿರುತ್ತೆ. ಎಣ್ಣೆ ಬೆಚ್ಚಗೆ ಮಾಡಿ ಹಚ್ಚಿದ್ರೆ ಸ್ವಲ್ಪ ಆರಾಮ್ ಅನ್ಸುತ್ತೆ. ಸರಿ. ಎಲ್ಲಿ ನಿಮ್ ಕಾಲ್ ಸ್ವಲ್ಪ ನೀವ್ತೀನಿ. ಅಯ್ಯೋ ಬೇಡ, ನನಗೇನು ಆಗಿಲ್ಲ. ಯಾಕೇನು ಆಗಿಲ್ಲ? ನಿಮಗ್ ಕಾಲ್ ನೋವಿದೆ ತಾನೆ? ಕೊಡಿ, ನಾನ್ ಸ್ವಲ್ಪ ನೀವ್ತೀನಿ. ಕೊಡಿ. ಆದ್ರೆ ಗಿದ್ರೆ ಬಿಟ್ಟು ಕಾಲ್ ಕೊಡಿ ಇಲ್ಲಿ. ಕರುಣ, ಕರುಣ, ನಂಗೆ ಯಾಕೋ ತುಂಬ ಕಾಲು ನೋವ್ತಿದೆ, ಸ್ವಲ್ಪ ಒತ್ತು ಬಾ. ಏನು ಯೋಚಿಸ್ತಿದ್ಯಾ? ರಮಾ ಗಂಡಿನ ಕಾಲು ಹೊತ್ತಕ್ಕೆ ಹೋಗಿದ್ದಾಳೆ, ನೀನು ಬೇಗ ಬಾ.